ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ಚುನಾವಣೆಗಳಿರ್ಬೋದು. ವಿಧಾನಸಭಾ ಚುನಾವಣೆ ನಮಗೆ ಇನ್ನೂ ಸಾಕಷ್ಟು ಸಮಯ ಇದೆ. ಆದರೆ ಮುಂದೆ ನಾವು ಎದುರಿಸ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು, ಜೊತೆಯಲ್ಲಿ ಯಾವುದೇ ಕೋಆಪರೇಟಿವ್ ಸೆಕ್ಟರ್ ಚುನಾವಣೆಗಳಿರ್ಬೋದು. ಇವೆಲ್ಲದರಲ್ಲೂ ಕೂಡ ಪಕ್ಷ ಹಿಡಿತವನ್ನು ಸಾಧಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಜಿಲ್ಲೆನಲ್ಲಿ ಅತಿ ಹೆಚ್ಚು ಶಾಸಕರನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಪೂರ್ವ ತಯಾರಿ, ಪೂರ್ವ ಸಿದ್ಧತೆಗಳ ಮೂಲಕ ಬಾಗಲಕೋಟೆಯಲ್ಲಿ ಇವತ್ತು ಪಕ್ಷದ ಬಲವರ್ಧನೆಯ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಏನು ಸೇರಿದ್ದೀರಿ, ದಯಮಾಡಿ ನಿಮ್ಮ ಹುಮ್ಮಸ್ಸನ್ನು ಕಳ್ಕೊಳ್ಬೇಡಿ. ನಿಮ್ಮ ಉತ್ಸಾಹಕತೆ ಇದೇ ರೀತಿ ಇರಲಿ. ನೀವು ಯಾವಾಗ ಕರೆದ್ರೂ ನಿಮ್ಮ ಜೊತೆಯಲ್ಲಿ ನಾನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಬರ್ತೇನೆ, ನಿಮ್ಮ ಜೊತೆಯಲ್ಲಿ ನಿಲ್ತೇನೆ. ಕುಮಾರಣ್ಣವರು ಇವತ್ತು ಕೇಂದ್ರದ ಸಚಿವರಾಗಿ ಏನು ದೆಹಲಿಯಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿ ಯಾರೂ ಕೂಡ ಈ ರಾಜ್ಯದಲ್ಲಿ ಭರಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಸಂಘಟನೆಯ ದೃಷ್ಟಿಯಿಂದ ಪಕ್ಷದ ಎಲ್ಲ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಮುಖಂಡರುಗಳ ಮಾರ್ಗದರ್ಶನವನ್ನು ಪಡೆದು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಇವತ್ತು 31 ಜಿಲ್ಲೆಗಳ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾನು ಇಡೀ ರಾಜ್ಯವನ್ನು ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಕ್ಷಮೆ ಕೋರ್ತೇನೆ, ಸಮಯ 5 ಗಂಟೆ ಮೀರಿದೆ. ಇನ್ನೂ 2 ಗಂಟೆ ನಾವು ಗಾಡಿನಲ್ಲಿ ತೆರಳಬೇಕಾಗ್ತದೆ ಹುಬ್ಬಳ್ಳಿಗೆ. ಆದರೆ ಒಂದು ಮಾತನ್ನೇ ಹೇಳ್ತೇನಣ್ಣ, ಯಾರು ಕೂಡ ಇವತ್ತೇನು ಇಷ್ಟು ಹುಮ್ಮಸ್ಸಿನಿಂದ ಬಂದು ಸೇರಿದ್ದೀರಿ, ಇಷ್ಟು ಜನ ಪ್ರಾರಂಭಿಕವಾಗಿ ನಾನು ಹೇಳ್ದಂಗೆ ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಈ ಒಂದು ವ್ಯವಸ್ಥಿತ ವೇದಿಕೆ ಏನಿದೆ, ಈ ಒಂದು ಶಿಸ್ತಿನ ಸಭೆ ಏನಿದೆ, ಇದು ಇಡೀ ರಾಜ್ಯದಲ್ಲಿ ಇದೇ ರೀತಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ಸಾಕಷ್ಟು ನಮ್ಮ ಜನತಾದಳ ಪಕ್ಷದ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಲೈವ್ ಹೋಗ್ತಾ ಇದೆ ಕಾರ್ಯಕ್ರಮ. ಈ ರೀತಿಯಾದಂಥ ಕಾರ್ಯಕ್ರಮಗಳು ರೂಪಿಸಬೇಕು, ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಜನತಾದಳ ಪಕ್ಷದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶ ಇಡೀ ಮಾಧ್ಯಮಕ್ಕೂ ಹೋಗಬೇಕು, ಸಮಾಜಕ್ಕೂ ಹೋಗಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಮತ್ತೊಮ್ಮೆ ಹನುಮಂತಪ್ಪ ಮಾವಿನ ಮರದವರೇ ಕೊನೆಯದಾಗಿ ಹೇಳ್ತೇನೆ, ನಿಮ್ಮ ಹೋರಾಟ ನಿಲ್ಲಿಸಬೇಡಿ. ನೀವು ನಿಲ್ಲಿಸ್ತಕ್ಕಂಥ ವ್ಯಕ್ತಿನೂ ಅಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನಿಮ್ಮ ಹೋರಾಟಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೇವೆ, ಪಕ್ಷ ಇರುತ್ತೆ, ನಾಯಕರು ಇರ್ತಾರೆ. ಕೊನೆಯದಾಗಿ ಜಿಲ್ಲೆಯಲ್ಲಿ ಇವತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು, ಮಾಧ್ಯಮದ ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.